ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಖಜೂರಿ ಗ್ರಾಮದಲ್ಲಿ ವಿಜಯಪುರ ಮೂಲದ ಕುರಿಗಾಹಿ ಮೇಲೆ ಹಲ್ಲೆ ಮಾಡಿದವರ ಬಂಧಿಸಲು ಕೋಮರಾವ್ ಭೀಮಗೊಂಡ ಕುರುಬ ಸಂಘ ಕಲಬುರಗಿ ಜಿಲ್ಲಾಧ್ಯಕ್ಷ ಬಸವರಾಜ ಮದ್ರಿಕಿ ಆಗ್ರಹ ಮಾಡಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಖಜೂರಿ ಗ್ರಾಮದ ಬಳಿ ವಿಜಯಪುರ ಮೂಲದ ಕುರಿಗಾಯಿಯು ಹೊಲದಲ್ಲಿ ಕುರಿ ಮೇಯಿಸುವ ಸಂದರ್ಭದಲ್ಲಿ ಹೊಲದ ಮಾಲೀಕ ಬಂದು ಇಲ್ಲೇಕೆ ಇದ್ದೀರೆಂದು ಬೈದು ತಲವಾರದಿಂದ ಪಾಂಡುರಂಗ್ ಎಂಬ ಕುರಿಗಾಯಿಯ ವ್ಯಕ್ತಿಯ ಕೊಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾನೆ. ಪ್ರಸ್ತುತ ಖಾಸಗಿ ಆಸ್ಪತ್ರೆಯಲ್ಲಿ ಗಂಭೀರ ಗಾಯಗಳಿಂದ ಚಿಕಿತ್ಸೆ ಪಡೆಯುತ್ತಿದ್ದು, ಈಗ ಒಂದು ಘಟನೆ ಗಮನಿಸಿದಾಗ ಕರ್ನಾಟಕ ರಾಜ್ಯದಲ್ಲಿ ನಿಜಕ್ಕೂ ಕುರುಬರಿಗೆ, ಕುರುಗಾಯಿಗಳಿಗೆ ರಕ್ಷಣೆ ಇದೆ ಎಂಬ ಪ್ರಶ್ನೆ ಈ ಭಾಗದಲ್ಲಿ ಜನರಲ್ಲಿ ಮೂಡುತ್ತಿದೆ. ಸರ್ಕಾರವು ಕೂಡಲೇ ಕೇಸನ್ನು ದಾಖಲಿಸಿ ಆರೋಪಿಯನ್ನು ಬಂಧಿಸಲು ಆಗ್ರಹಿಸುತ್ತೇವೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಬಹುಶಃ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ, ಬೀದರ್, ಯಾದಗಿರಿ ಇರ್ತಕ್ಕಂಥ ಗೊಂಡರೆ ಕುರುಬರು, ಕುರುಬರೇ ಗೊಂಡರು ಅಂತಕ್ಕಂಥ ಮುಖ್ಯ ಅಜೆಂಡಾ ಇಟ್ಕೊಂಡು ನಮ್ಮ ಕೋಮರಾವ್ ಭೀಮಗೊಂಡ ಕುರುಬ ಸಂಘ ಕೆಲಸ ಮಾಡ್ತಕ್ಕಂಥ ಒಂದು ಸಂಘಟನೆ. ಆದರೆ ದಿನಾಂಕ 9/2/2026 ಅಂದರೆ 9ನೇ ತಾರೀಕು ಈ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಖಜೂರಿ ಗ್ರಾಮದ ಒಂದು ಹೊರವಲಯದ ಹೊಲದಲ್ಲಿ ಕುರಿಯನ್ನು ಮೇಯಿಸುವಂಥ ಸಂದರ್ಭದಲ್ಲಿ ಏನು ಈ ಕುರಿಗಾಯಿಗಳು ಒಂದು ಊರಿನಿಂದ ಇನ್ನೊಂದು ಊರಿಗೆ ವಲಸೆ ಹೋಗ್ತಾರೆ. ಅಲೆಮಾರಿಗಳು, ಸಂಚಾರಿ ಕುರುಬರು, ಇವರು ಬದುಕು ಜೀವನ ದುಡ್ತಾ ಇದ್ದಾರಂದರೆ ಹೊಟ್ಟೆ ತುಂಬಲ್ಲ. ಇವರು ಬಿಜಾಪುರದಿಂದ ಸಂಚಾರಿ ಕುರಿಗಾಯಿಗಳು ಇಲ್ಲಿಗೆ ಬಂದಿದ್ದರು, ಆಳಂದ ತಾಲೂಕು ಖಜೂರಿ ಗ್ರಾಮಕ್ಕೆ. ಆ ಸಂದರ್ಭದಲ್ಲಿ ಕುರಿಯುವಂಥ ಮೇಯಿಸುವಂಥ ಸಂದರ್ಭದಲ್ಲಿ ಹೊಲಕ್ಕೆ ಏನು ಮಾಲಕ್ ಬಂದು ಇಲ್ಲಿ ಯಾಕೆ ನೀವು ಇದ್ದೀರಿ ಅಂತ ಬಂದು ಅವರಿಗೆ ವಿಚಾರಿಸಿ, ಇಲ್ಲರಿ ನಾವು ಮೈಸ್ಲಾಗ ಬಂದೀವಿ ಅಂತ ಇನ್ನೂ ಹೇಳೋದ್ರೊಳಗೇ ಅವರಿಗೆ ಬೈದು ತಲ್ವಾರ್ನಿಂದ ಹೊಡೆದಿರ್ತಕ್ಕಂಥ ಘಟನೆಯನ್ನು ತಾವೆಲ್ಲ ಗಮನಿಸಿದ್ದೀರಿ. ಏನಪ್ಪ, ಬಲಗೈಗೆ ಪೂರ್ತಿಯನ್ನು ಪೆಟ್ಟಾಗಿದೆ, ಕೈನೇ ಹೋಗಿದೆ. ಇವತ್ತು ಗಂಭೀರ ಸ್ವರೂಪ ಗಾಯಗಳಾಗಿ ಇವತ್ತು ಸತ್ವ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ. ಸರ್ಕಾರ ಅನೇಕ ಕಾಯ್ದೆ ಕಾನೂನುಗಳು ತಂದರೂ ಕೂಡ ಇವತ್ತು ಈ ಶೋಷಿತ ವರ್ಗಕ್ಕೆ, ಹಿಂದುಳಿದ ವರ್ಗಕ್ಕೆ, ಕುರಿಗಾಯಿಗಳಿಗೆ ಗೌರವದ ಬದುಕು ಸಿಗ್ತಾ ಇಲ್ಲ. 2025 ಆಗಸ್ಟ್ನೇ ತಿಂಗಳಲ್ಲಿ ಕರ್ನಾಟಕ ಸರ್ಕಾರ ಕುರಿಗಾರರ ಹಿತರಕ್ಷಣಾ ಕಾಯ್ದೆ ಅಂತಕ್ಕಂಥ ಒಂದು ಕಾಯ್ದೆ ಅಂದರೆ ಒಂದು ಕಾನೂನನ್ನು ಜಾರಿಗೆ ತಂದರು. ಅದನ್ನು ಸ್ವಾಗತ ಮಾಡ್ತೇನೆ. ಆದರೂ ಕೂಡ ಇವತ್ತು ನಾಡಿನ ಮುಖ್ಯಮಂತ್ರಿ, ನಮ್ಮ ಸಮಾಜದ ಸಿದ್ದರಾಮಯ್ಯ ಸಾಹೇಬರು ಈ ನಾಡಿನ ಮುಖ್ಯಮಂತ್ರಿ ಆಗಿರೋದು ನಮಗೆ ಅಭಿಮಾನ, ಗೌರವ ಇದೆ. ಆದರೆ ಈ ರಾಜ್ಯದ ಕುರುಬರಿಗೆ ನಿಜವಾದ ರಕ್ಷಣೆ ಸಿಗ್ತಾ ಇದೆಯಾ? ಕುರಿಗಾಯಿಗಳ ರಕ್ಷಣೆ ಸಿಗ್ತಾ ಇದೆಯಾ ಅಂತಕ್ಕಂಥದ್ದು ಪ್ರತಿಯೊಬ್ಬ ಕುರಿಗಾಯಿಗಳ ಮನಸ್ಸಿನಲ್ಲಿ ಮೂಡತಕ್ಕಂಥ ಭಾವನೆ. ಕುರಿಗಾರ ತಕ್ಷಣ ಕಾಯ್ದೆ ಜಾರಿಗೆ ತಂದ ನಂತರ ಇವತ್ತು ಇಂಥ ಪ್ರಕರಣಗಳು ಆಗಬಾರ್ದು. ಆದರೂ ಕೂಡ ಏನಪ್ಪ ಅಂತಂದರೆ ಅವರಿಗೆ ತಕ್ಷಣ ಬಂಧಿಸಬೇಕು. ಈ ವಿಷಯದ ಕುರಿತಂತೆ ನಾನು ಮತ್ತು ನಮ್ಮ ಕರ್ನಾಟಕ ಪ್ರದೇಶ ಕುರುಬ ಸಂಘದ ಜಿಲ್ಲಾಧ್ಯಕ್ಷ ನಮ್ಮ ಗುರುನಾಥ್ ಪೂಜಾರಿಯವರು, ನಮ್ಮ ಸಂಗೊಳ್ಳಿ ರಾಯಣ್ಣ ಸಂಘಟನೆ ಅಧ್ಯಕ್ಷರು ನಮ್ಮ ಬಾಲಾಜಿ ಗುಡ್ಕೆಯವರು, ನಮ್ಮ ವಿಶೇಷವಾಗಿ ನಮ್ಮ ದಲಿತ ಸೇನೆಯ ರಾಜ್ಯಾಧ್ಯಕ್ಷರು, ವಕೀಲರು ಹನುಮಂತ ಯಳಸಂಗಿ ಅಣ್ಣವರು ಎಲ್ಲರೂ ಪಾಪ ಬಂದು ಈ ಘಟನೆಯನ್ನು ಖಂಡಿಸಿ ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಇವತ್ತು ವಿಶೇಷವಾಗಿ ಈ ಕುರಿಗಾಯಿಗಳಿಗೆ ರಕ್ಷಣೆ ಸಿಗಬೇಕಾದ್ರೆ ಏನಪ್ಪ ಅಂತಂದರೆ, ಬಾಗಲಕೋಟೆಯಲ್ಲಿ ಏನು ಕರ್ನಾಟಕ ಸರ್ಕಾರದ ವತಿಯಿಂದ ಬಂದೂಕು ತರಬೇತಿ ಶಿಬಿರ ಏನು ಆಯೋಜನೆ ಮಾಡಿದರು ಬಾಗಲಕೋಟೆಯಲ್ಲಿ, ಅದು ಭಾರಿ ಗಮನ ಸೆಳೆದಿತ್ತು ಇಡೀ ರಾಜ್ಯದಲ್ಲಿ. ಈ ಕುರಿಗಾರರ ಹಿತರಕ್ಷಣಾ ಕಾಯ್ದೆ ಜಾರಿ ಆಗಬೇಕು ಅಂತ ನಮ್ಮ ಯಲ್ಲಪ್ಪ, ನಮ್ಮ ಸಮುದಾಯದ ಬಹುದೊಡ್ಡ ಹೋರಾಟಗಾರ ಕರ್ನಾಟಕ ರಾಜ್ಯದಲ್ಲಿ, ಅವರು ವಕೀಲರು ಅದಾರ, ಯಲ್ಲಪ್ಪ ಹೆಗಡೆ ಅಂತ, ಅವರು ಹೋರಾಟ ಮಾಡಿದರು. ನಮ್ಮ ದಿವಂಗತ ಸಿದ್ಧಾನಂದ ಸ್ವಾಮೀಜಿಯವರು, ತಿಂತಿರಿ ಬ್ರಿಡ್ಜ್ ಗುರುಗಳು ಅವರ ಸಾನ್ನಿಧ್ಯದಲ್ಲಿ ಒಂದು ಹೋರಾಟ ಆಗಿತ್ತು. ಇಲ್ಲಿಂದ ದೇವೇಂದ್ರಪ್ಪ ಮರ್ತೂರು, ನಮ್ಮ ಏನು
ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಅವರು ಬಂದಿದ್ದರು, ಎಚ್ ಎಂ ರೇವಣ್ಣ ಸಾಹೇಬರು ಇದ್ದರು. ಸೊ ಆ ಒಂದು ಹೋರಾಟಕ್ಕೆ ಕೂಡ ನಮ್ಮ ಕೋಮರಾಮ್ ಭೀಮ್ಗೊಂಡ ಸಂಘದ ಮೂಲಕ ನಾವು ಕೂಡ ಬೆಂಬಲ ಕೊಟ್ಟು ಬೆಂಬಲಿಸಿದೆವು. ಆ ಒಂದು ಕುರಿಗಾರ ಹಿತರಕ್ಷಣಾ ಕಾಯ್ದೆ ಜಾರಿಗೆ ಬಂದಿದೆ. ಆದರೆ ಅದು ಅನ್ವಯ ಆಗಬೇಕಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಹಕ್ಕನ್ನು ಪ್ರತಿಯೊಬ್ಬನ ಕಡೆ ಮನುಷ್ಯನ ಮುಟ್ಟಬೇಕಲ್ಲ, ಮುಟ್ಟಿಸುವಂಥ ಪ್ರಯತ್ನ ಆಗಬೇಕಲ್ಲ, ಅದು ಆಗ್ತಾ ಇಲ್ಲ. ವಿಶೇಷವಾಗಿ ಏನು ಬಾಗಲಕೋಟೆ ಜಿಲ್ಲೆಯಲ್ಲಿ ಕುರಿಗಾಯಿಗಳಿಗೆ ಏನು ಬಂದೂಕು ತರಬೇತಿ ಶಿಬಿರ ಆಯೋಜನೆ ಮಾಡಿ ಅವ್ರಿಗೆ ತರಬೇತಿ ಕೊಟ್ಟು ನಂತರ ಅವರಿಗೆ ಬಂದೂಕು ಲೈಸೆನ್ಸ್ ಕೊಟ್ಟಿರ್ತಕ್ಕಂಥದ್ದು ಭಾಳ ಒಳ್ಳೆಯ ಒಂದು ಉದ್ದೇಶ. ಯಾಕೆ ಅಂತಂತಂದರೆ ಯಾವ ಕುರಿಗಾಯಿಗಳು ಮನೆ ಮಠ ಬಿಟ್ಟು ಪಾಪ ಒಂದು ಊರಿಂದ ಒಂದು ಊರಿಗೆ ಹೋಗ್ತಾರೆ, ಹೊಟ್ಟೆ ಪಾಡಿಗೆಗೆ ಹೋಗ್ತಾರೆ, ಅವ್ರದ್ದು ಭಾಳ ಕಷ್ಟ ಜೀವನ ಅದ, ದುಸ್ತರ ಜೀವನ ಅದ. ಎಲ್ಲ ಕಾಡು ಪ್ರಾಣಿಗಳಿಂದ ರಕ್ಷಣೆ ಪಡಿಬೇಕು. ಅವಕ್ಕಿಂತ ವಿಶೇಷವಾಗಿ ಮನುಷ್ಯರು ಕೆಟ್ಟ ಮನಸ್ಥಿತಿ ಇರ್ತಕ್ಕಂಥ ಮನುಷ್ಯರಿಂದ ರಕ್ಷಣೆ ಪಡಿಬೇಕು. ಅದ್ರಗೋಸ್ಕರನೇ ಅವರಿಗೆ ಆತ್ಮರಕ್ಷಣೆಗೋಸ್ಕರ ಬಂದೂಕು ತರಬೇತಿ ಶಿಬಿರವನ್ನು ಆಯೋಜನೆ ಮಾಡಿದರು. ಅದೇ ಮಾದರಿಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಗಳಲ್ಲಿ ಕೂಡ ಈ ಕುರಿಗಾಯಿಗಳಿಗೆ ವಿಶೇಷವಾದ ಒಂದು ಬಂದೂಕು ತರಬೇತಿ ಶಿಬಿರವನ್ನು ಆಯೋಜನೆ ಮಾಡಿ ಅವರಿಗೆ ತರಬೇತಿ ಕೊಟ್ಟು ಅವರಿಗೆ ಲೈಸೆನ್ಸ್ ಕೊಡಬೇಕು ಅಂತಕ್ಕಂಥದ್ದನ್ನು ನಾನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕಾ ಖರ್ಗೆಜಿಯವರಿಗೆ, ವಿಶೇಷವಾಗಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ತಮ್ಮ ಮೂಲಕ ನಾವು ಒತ್ತಾಯ ಮಾಡ್ತೇವೆ, ಮನವಿ ಮಾಡ್ತೇವೆ. ಈ ಥರ ಆದರೆ ಇಂಥ ಬೆಳವಣಿಗೆಗಳು, ಇಂಥ ಘಟನೆಗಳು ನಡೆಯೋದಿಲ್ಲ ಅಂತಕ್ಕಂಥದ್ದನ್ನು ಈ ಮೂಲಕ ನಾನು ತಿಳಿಸಿಪಡಿಸ್ತೇನೆ. ಮತ್ತು ಇನ್ನು ಆ ಆರೋಪಿಗೆ ಬಂಧಿಸಬೇಕು, ಇನ್ನೂ ಬಂಧಿಸಿಲ್ಲ ಅಂತ. ಬರೀ ಅವರಿಗೆ ಒಂದು ದೊಡ್ಡ ಕೇಸಿನ ಆಗಿಲ್ಲ, ಅವರಿಗೆ ಬೇಗ ಆದಷ್ಟು ಇಂಥ ಆರೋಪಿಗೆ ಬಂಧಿಸಬೇಕು. ಯಾಕಂದರೆ ಮನುಷ್ಯತ್ವ ಮತ್ತು ಮಾನವೀಯತೆ ಇಲ್ಲದ ಒಂದು ಕೃತ್ಯ FIR ಕೂಡ ಆಗಿದೆ, ಇದೆ. ಅದು ಕೂಡ ಅದೇ ಏನಪ್ಪ ಅಂತಂದರೆ 10ನೇ ತಾರೀಕು ಕೇಸ್ ಆಗಿದೆ ಆಳಂದ ತಾಲೂಕಿನಲ್ಲಿ ಪೊಲೀಸ್ ಠಾಣೆಯಲ್ಲಿ. ಕಲಂ 352, 351, 118, 109 ಈ ಒಂದು ಆರ್ಟಿಕಲ್ ಇದ್ರ ಪ್ರಕಾರ ಎಲ್ಲ ಕಲಂ ಪ್ರಕಾರ ಕೇಸ್ ಆಗಿದೆ. ಆದಷ್ಟು ಬೇಗ ಆ ತಪ್ಪಿತ ಆರೋಪಿಯನ್ನು ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು. ಇಂಥ ಪ್ರಕರಣಗಳು ಮತ್ತೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ನಾನು ತಮ್ಮ ಮೂಲಕ ತಿಳಿಸ್ತೀನಿ. ನೋಡಿ ಸರ್, ಇವರು ಕುರಿಗಾಯಿಗಳು ಅವ್ರ ಪರ್ಮಿಷನ್ ತೊಗೊಳ್ಳಾರ್ದೆ ಹೊಲದಲ್ಲಿ ರಾಶಿ ಆಗ್ಯದ ಬಿಟ್ಟರು. ಅದು ಒಂದೇ ನನಗೆ ಕೇಳೋದು ಹೆಂಗೆ ಬಿಟ್ಟಿನ ಮಗನೇ ಅಂತಂದ್ರೆ, ಇಲ್ಲಪ್ಪ ಓದ್ತೀವಿ ನಾವು ಮಾಡ್ತೀವಿ ಅಂತಂದ್ರು ಮತ್ತು ಅವರು ಈ ಥರ ಸಿಟ್ಟಿನಲ್ಲಿ ಆವೇಶದಲ್ಲಿ ಮಾಡಿರ್ತಕ್ಕಂಥ ಮನುಷ್ಯ ಸ್ವಲ್ಪ ದರ್ಪಣೆ ತೋರುವಂಥ ವ್ಯಕ್ತಿಯನ್ನ ಅಂತ ಹೇಳ್ತಾರೆ. ಬಹುಶಃ ಇಂಥ ಪ್ರಕರಣಗಳು ಆಗಬಾರ್ದು. ಇದನ್ನು ನಾವು ಕ್ರಮ ಕೈಗೊಳ್ಬೇಕಂತ ನಾವು ಕೇಳ್ತೀವಿ ಅಷ್ಟೇ. ಸರ್, ಕುರಿಗಾಯಿಗಳು ಕೇವಲ ಕುರುಬರೇ ಮಾತ್ರ ಕುರಿಗಾಯಿಗಳಲ್ಲ. ಹೌದು 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 ಸರ್. ಸರ್, ಸಂಚಾರಿ ಕುರಿಗಾಯಿಗಳು ಅಂತ ವೈದ್ಯಾಧಿಕಾರಿಗಳು ಅವ್ರು ಸರ್ಟಿಫಿಕೇಟ್ ಕೊಡ್ತಾರೆ. ಆ ಆಧಾರದ ಮೇಲೆ ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆಯವರು ಕೊಡಬೇಕು. ಅವು ಪಶು ವೈದ್ಯಾಧಿಕಾರಿಗಳು ಪ್ರಮಾಣ ಪತ್ರ ಕೊಡ್ತಾರೆ. ಆ ಆಧಾರ ಮೇಲೆ ಅವ್ರಿಗೆ ಗನ್ ಲೈಸೆನ್ಸ್ ಕೊಡಬೇಕು. ಸಂಚಾರಿ ಕುರಿಗಾಯಿಗಳು ಕೊಡ್ತಾರೆ. ಇಲ್ಲ, ಎಲ್ಲ ಆಧಾರ ಬರ್ತಾರೆ. ಈಗ ನೋಡ್ರಿ, ಶಾಪುರ ಸುರಪುರದವರು ಬರ್ತಾರೆ, ಭಾಳ ಜನ ಬರ್ತಾರೆ. ಶಾಪುರ ಸುರಪುರದವ್ರು ಈ ಕಡೆ ಬರ್ತಾರೆ, ಯಾದಗಿರಿದವ್ರು ಈ ಕಡೆ ಬರ್ತಾರೆ. ಭಾಳಷ್ಟು ಅದ. ಈ ಗುಡ್ಡ ಬೆಟ್ಟಗಳು ಈಗಿಲ್ಲ. ಈಗ ಇದ್ದಿದ್ದಂಥ ಎಲ್ಲ ಹೊಲ ಏನಪ್ಪ ಅಂತಂದ್ರೆ ಹೊಲದಲ್ಲೇ ಮೇಯಿಸ್ಬೇಕು, ಅದು ರಾಶಿ ಆದಮೇಲೆ ಮೇಯಿಸ್ಬೇಕು. ಹಿಂಗಾಗಿ ಈಗ ಒಂದು ಈ ಕುರಿಗಾಯಿಗಳಂದ್ರೆ ಕೇವಲ ಕುರುಬರೇ ಅಲ್ಲ, ಮೇಜರ್ ಇರೋದು ನಮ್ಮ ಸಮುದಾಯನೇ ಇರ್ತದೆ. ಅದ್ರ ಜೊತೆ ಎಲ್ಲ ಹಿಂದುಳಿದವರಾಗೋದ್ರು, ಶೋಷಿತರು, ದೀನದಲಿತರು, ಬಡವರು ಇವರೇ ಇರ್ತಾರೆ. ಯಾರೇ ಇರಲಿ, ಇಲ್ಲಿ ನಮಗೆ ಜಾತಿ ಮುಖ್ಯ ಅಲ್ಲ. ಈ ಪ್ರಕಾರ